ಒಬ್ಬ ಅತ್ಯುತ್ತಮ ಹಾಸ್ಯ ನಟ, ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ, ನಾಟಕಕಾರ. ನಾಟಕದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ವಿಜಯ್ ಕುಮಾರ್ ಸರಿಗಮ ವಿಜಯ್ ಅಂತಾನೆ ಪ್ರಖ್ಯಾತ. ಯಾಕೆಂದ್ರೆ ಸಂಸಾರದಲ್ಲಿ ಸರಿಗಮ ಅನ್ನೋ ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ. ಅನೇಕ ಜನ ಇದ್ದಾರೆ. ಸಮಾಜದ ಓರೆಕೋರೆಗಳನ್ನ, ಸಂಸಾರದ ಓರೆಕೋರೆಗಳನ್ನ ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ನಾಟಕಕಾರ, ಒಳ್ಳೆ ನಟ ಯಾರಾದ್ರೂ ಇದ್ರೆ ಅವರು ಸರಿಗಮ ವಿಜಯ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ತರ ಇನ್ನೊಬ್ಬರು ರಂಗಭೂಮಿಯಿಂದ ಬಂದಂತಹ ಶ್ರೇಷ್ಠ ನಟ ಅಂದ್ರೆ ವಜ್ರಮುನಿಯವರು. ಅವರದ್ದು ಪ್ರಚಂಡ ರಾವಣ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಚಿತ್ರರಂಗದಲ್ಲಿ ಬೇರೂರು ಬೇಕಾದ್ರೆ ತಾಯಿ ಬೇರೆನೆ ನಾಟಕ. ಆ ನಾಟಕ ಅನ್ನೋದೊಂದಿದ್ರೆ ಇಲ್ಲಿ ಬದುಕೋಕ್ ಸಾಧ್ಯ. ಇಲ್ದಲ್ಲಿರೋರು ಬದುಕಿಲ್ವಾ ಅಂತ ಪ್ರಶ್ನೆಗೆ ಉತ್ತರ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇಲ್ಲಿಗೆ ನಾಟಕದಿಂದ ಬಂದವರು ಶಾಶ್ವತವಾಗಿ ಉಳಿತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ 40 ವರ್ಷದ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಆಗಿರ್ಬೋದು, ಧೀರೇಂದ್ರ ಗೋಪಾಲ್ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಜೈ ಜಗದೀಶ್ ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಒಟ್ಟಿಗೆ ಸೇರ್ತಾ ಇದ್ದಾಗ ಎಷ್ಟು ಚೆನ್ನಾಗಿರೋದು ಅಂದ್ರೆ ನಗು ಬಿಟ್ರೆ ಈಗೇನಾಗಿಲ್ಲ. ಇವತ್ತು ವಿಜಯ್ ಅವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ. ಅತ್ಯಂತ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬದವರಿಗೆ ಈ ದುಃಖನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ತಂದೆ ಸಮಾನಾದ್ರಿ ಅವರು ನಮಗೆ. ನಮ್ಮ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ನಂಟಂದರೆ ಅವರು ರಂಗಭೂಮಿಯವರು ನಾಟಕಗಳ ಪ್ರದರ್ಶನ ಮಾಡ್ತಾಯಿದ್ರು. ಸೊ ನಮ್ಮ ತಾಯಿಯವರು ಅವರು ನಾಟಕಗಳ ಪ್ರದರ್ಶನ ಮಾಡ್ತಿದ್ರು. ತಂದೆಯವ್ರ ಜೊತೆ ಹಲವಾರು ಸಿನಿಮಾಗಳು. ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ವಿಜಯ್ ಇದ್ದಾರೆ ಅಂತಂದರೆ ವಿಜಯ್ ನನ್ನ ಕ್ಯಾರೆಕ್ಟರ್ ಬರ್ದಿದ್ದೇನೋ ಅಂತ ಫೋನ್ ಮಾಡಿ ಕೇಳುವಷ್ಟು ಒಂದು ಆತ್ಮೀಯತೆ ಅವ್ರಗಳಿಗೆಲ್ಲ. ಅವ್ರು ಫೋನ್ ಮಾಡಿಸಿದಿರ ಕ್ಯಾರೆಕ್ಟರ್ ಬರ್ತಾ ಇದ್ದೀನಿ ಕೂಡ ನನಗೆ ಡೇಟ್ ಇಟ್ಕೊಂಬಿಡ ಅನ್ನೋದು. ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು, ಇಲ್ಲೇ ಸುಮಾರು 30-35 ವರ್ಷದಿಂದ ಇಲ್ಲೇ ಅವ್ರ ಮನೆ. ನಾವು ಇಲ್ಲಿ 2 ರೋಡ್ ದಾಟಿದ್ರೆ ಮನೆ. ಸೊ ಯಾವಾಗಲೂ ಸೇರೋರು, ಹರಟೆ ಹೊಡಿಯೋರು ಅಂದ್ರೆ ಅಷ್ಟು ಆತ್ಮೀಯತೆ. ಮೊನ್ನೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ, ನಂಗೆ ಕಷ್ಟ ಹಾಕೋಣ, ನಂಗೆ ಆಗಲ್ಲ ಅಂತಂದಿದ್ರು. ಕಾರ್ಡ್ ಕೊಡೋಕೆ ಬಂದಾಗ ಬಂದರು ನೋಡೋ ನನಗೆ ಕಾಲು ನೋವ್ತಾ ಇದೆ ಅಂದರು. ನಿಮ್ಮ ಮದುವೆಗೋಸ್ಕರ ಬಂದಿದ್ದೀನಿ ಕಣೋ ಅಂತ ಬಂದು ಬ್ಲೆಸ್ ಮಾಡೋದು. ಅಂದರೆ ಅವ್ರೆಲ್ಲ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಬ್ಲೆಸ್ ಮಾಡ್ದು ಅಂತ. ನನ್ನ ಮೊನ್ನೆ ನನಗೆ ಈ ಥರ ಆದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದೇ. ಯಾಕಂದರೆ ನನಗೆ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸು ಅದೇ ಥರ ಇದ್ದವರು. ಸೊ ಇಟ್ಸ್ ಅ ಬಿಗ್ ಲಾಸ್. ಆ್ಯಂಡ್ ಇದೇನು ತುಂಬಲಾರದಂಥ ನಷ್ಟಗಳಿವೆಲ್ಲ. ನಾನು ಚಿತ್ರರಂಗಕ್ಕಾಗಿರಲಿ, ಅವ್ರ ಕುಟುಂಬಕ್ಕಾಗಿರಲಿ. ಸೊ ದೇವ್ರ ಪ್ರಾರ್ಥನೆ ಮಾಡೋದಷ್ಟೇ, ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ಬೋದು. ಸರ್, ತಂದೆಯವ್ರ ರೀತಿಯೇ ಕೂಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಮಾನವಾಗಿ ನೋಡ್ಕೊಂಡು ಆ ಥರದಲ್ಲಿ ಸಾಧನೆ ಮಾಡಿದ್ರು. ಇಲ್ಲ, 100%. ಈಗ ನಮ್ಮ ತಂದೆಯವ್ರಿಗೆ ನಮ್ಮ ತಂದೆಯವ್ರ ಹೆಸರು ಹೇಳಿದ್ರೆ ಹೆಂಗೆ ನೀವು ಗೌಡ್ರ ಗದ್ದಲ ಅಂತ ಒಂದು ಸಿಂಧೂರ್ ಲಕ್ಷ್ಮಣ ಗೌಡ್ರ ಗದ್ದಲ ಅಂತ ಹೇಳ್ತೀವೋ, ಹಾಗೆ ವಿಜಯಣ್ಣಂದರು ಸಂಸಾರದಲ್ಲಿ ಸರಿಗಮ ಅಂತ, ಅದಕ್ಕೆ ಸರಿಗಮ ವಿಜಯ್ ಅಂತ ಅವ್ರಿಗೆ ಹೆಸರು. ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ, ಅದನ್ನೊಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು. ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡಿದಂಥ ಒಬ್ಬ ಕಲಾವಿದ. ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಯಾವಾಗ ಹಾಕಿದ್ರು ಹೌಸ್ಫುಲ್ ಶೋಸ್ ಅದು. ಅಷ್ಟು ಅದ್ಭುತವಾದಂಥ ಪರ್ಫಾರ್ಮರ್. ಅದೇ ರಂಗಭೂಮಿ ನಂಟು ಇರುತ್ತೆ ಎಲ್ಲಾರ್ದು, ನಮ್ಮ ಚಿತ್ರರಂಗಕ್ಕಿಂತ ಮುಂಚೆಯಿಂದ. ಸೊ ಹಾಗಾಗಿನೇ ನಮ್ಮ ಕುಟುಂಬದ ಅಷ್ಟು ಒಂದು ಒಡನಾಟ, ಒಂದು ನನಗೆ ಗೊತ್ತಿದ್ದಂಗೆ 40-45 ವರ್ಷದ ಒಂದು ಒಡನಾಟ ಇರ್ತಾರೆ. ಸೊ ಅದೇ ನಮ್ಮ ಅಮ್ಮನೂ ಬೆಳಗ್ಗೆ ತುಂಬ ಅಪ್ಸೆಟ್ ಆ ವಿಷಯಕ್ಕೆ. ಒಂಥರ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಒಂದು ಭಾಳ ಅವರು ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸಮುದಾಯದ ಹಿರಿಯರಿದ್ದಾರೆ. ಮೋಹನ್ ಅಣ್ಣ ಇದ್ದಾರೆ, ಮತ್ತು ವೇಣುಗೋಪಾಲ್ ಅಣ್ಣ ಎಲ್ಲ ಹಿರಿಯರಿದ್ದಾರೆ. ಅವರು ಸರಿಗಮ ವಿಜಯ್ ಅವರು ನಮ್ಮ ಸಮುದಾಯದವರೇ, ಮತ್ತು ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದವರು. 250ಕ್ಕೂ ಹೆಚ್ಚು ಚಿತ್ರಗಳು ಮಾಡಿದ್ದಾರೆ. ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಮತ್ತು ಅವರು ಸಂಸಾರದಲ್ಲಿ ಸರಿಗಮ ಶೋಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಮತ್ತು 80 ಸಿನಿಮಾನ ಅವರು ಡೈರೆಕ್ಟ್ ಮಾಡಿದ್ದಾರೆ. ಭಾಳ ಒಂದೊಳ್ಳೆ ಕಲಾವಿದರು. ಇದು ತುಂಬಲಾರದ ನಷ್ಟ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಭಾಳ, ನಮಗೂ ಒಂದು ವಿಶೇಷವಾಗಿ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಆನೇಕಲ್ ಬಳಿ ಹುಟ್ಟಿರೋ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದು 250 ಚಿತ್ರ ನಟಿಸೋದಂದರೆ ಇದಲ್ಲ. ಸೊ ಇದು ರಾಜ್ಯಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ ಬಯಸ್ತೀನಿ ಸರ್. ಹೋಗಲೇಬೇಕು. ಆದರೆ ಯಾರೇ ಹೋದ್ರೂ ನಮಗೆ ತುಂಬ ಹತ್ತಿರ ಇರೋರು ನಮ್ಮನ್ನು ಬಿಟ್ಟು ಅಗಲಿದಾಗ ಅವಾಗ ನೋವು ಜಾಸ್ತಿ ಆಗುತ್ತೆ. ನಾನು ಸರಿಗಮ ವಿಜಯ್ ತುಂಬ ಕ್ಲೋಸ್ ಫ್ರೆಂಡ್ಸು. ನಮ್ಮ ಜೋಡಿ ಎಷ್ಟು ಟೆನ್ನಿಸ್ ಕೃಷ್ಣದಲ್ಲಿ ಎಷ್ಟು ಫೇಮಸ್ಸು, ನಂದು ಸರಿಗಮ ವಿಜಯ್ ಅಷ್ಟೇ ಫೇಮಸ್ ಆಗಿದೆ. ನಮ್ಮ ಒಡನಾಟನೂ ಹಾಗೇ ಇತ್ತು. ಕಷ್ಟ ಸುಖ ಹಂಚ್ಕೊಳ್ತಾ ಇದ್ವಿ.
ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ಭಾಷೆ ಬರ್ತಿರ್ಲಿಲ್ಲ ನನಗೆ ಮಾತಾಡೋಕ್ಕೆ. ಅವಾಗ ಟಿವಿ ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗೋದು ಭಾರಿ ಕಷ್ಟ, ತುಂಬ ಕಷ್ಟಪಟ್ಟು ಚಾನ್ಸ್ ಸಿಗೋದು. ಆ ಟೈಮಲ್ಲಿ ಇವರು ನಾನು ಕಷ್ಟಪಡ್ತಾ ಇರೋದನ್ನ ನೋಡಿ ಒಂದು ಸೀರಿಯಲ್ ಶುರು ಮಾಡಿದ್ರು, ಎಲ್ರಂತಲ್ಲ ನನ್ನ ಹೆಂಡತಿ ಅಂತ. ಅದರಲ್ಲಿ ತಾರಾ ಅವರು ಜೋಡಿಯಾಗಿ ಅವ್ರು ಮಾಡಿದ್ರು. ನಿನಗೋಸ್ಕರ ಅಂತಾನೆ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರ ಮನೆ ಕೆಲಸದವ್ರ ಕ್ಯಾರೆಕ್ಟರ್. ಬಟ್ ನಾನು ಕೆಲಸ ಮಾಡಲ್ಲ, ಅವ್ರು ಕೆಲಸ ಮಾಡಿಸ್ತಾ ಇದ್ದೆ. ಈ ಥರ ಒಂದು ಕಾಮಿಡಿ ಸೀರಿಯಲ್ ಅದು, ಎಲ್ರಂತಲ್ಲ ನಾನು ಹೇಳ್ತಿ ಅಂತ. ಸ್ಪಾಟಲ್ಲೇ ಡೈಲಾಗ್ ಕ್ರಿಯೇಟ್ ಮಾಡೋದು, ಸ್ಪಾಟಲ್ಲೇ ಜೋಕ್ಸ್ ಹೇಳೋದು, ಸ್ಪಾಟಲ್ಲೇ ಡೈಲಾಗ್ ಬರೆಯೋದು. ಪ್ರಾಸ ಅಂತ ಅವ್ರ ಬಾಯಲ್ಲಿ ಸರಸ್ವತಿ ಹಾಗೆ ಕೂತ್ ಬಿಟ್ಟಿದ್ಲು. ಯಾವಾಗಲೂ ನನ್ನನ್ನ ರೇಖಾ ಅಂತ ಕರಿತಾ ಇರಲಿಲ್ಲ. ನೇಪಾಲಿ ಅನ್ನೋದು ಕರೆಯೋರು ಗುರುಗಳೇ, ನನ್ನನ್ನ ನೇಪಾಲಿ ಅಂತ ಕರಿಬೇಡಿ ಅಂತಂದ್ರೆ, ಓಕೆ ಬಾ ರೇಖಾ, ಓ ರೇಖಾ ಬಾ ನನ್ನ ಪಕ್ಕ, ತಿನ್ನು ಈ ಕೇಕ, ನೀನೇ ನನ್ನ ಅಕ್ಕ. ಸ್ಪಾಟಲ್ಲೇ ಆ ಥರ ಹೇಳಿ ನಗ್ಸೋರು. ಅಂದರೆ ನನ್ನ ಟಿವಿ ಸೀರಿಯಲಲ್ಲಿ ನನಗೆ ಮೊದಲನೇ ಸಲ ನನಗೆ ಹಿಟ್ ಸೀರಿಯಲ್ ಅದೇ. ನನಗೆ ಲೈಫ್ ಕೊಟ್ಟಂತ ನನ್ನ ಗುರುಗಳು. ಆವಾಗಿನ ನಾನು ಯಾವತ್ತೂ ಅವ್ರನ್ನ ವಿಜಯ್ ಅಂತ ಕರಿತಿರ್ಲಿಲ್ಲ, ಗುರು 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 ಅಂತಾನೆ ಕರಿತಾ ಇದ್ದೆ. ಈಗ ಅವ್ರ ಕೊನೆ ಆಸೆ ಇತ್ತು, ಒಂದು ನಾಟಕ ಸಂಸಾರದಲ್ಲಿ ಸರಿಗಮ ಅಂತ, ಅದರಿಂದನೇ ಅವ್ರಿಗೆ ಸರಿಗಮ ವಿಜಯ್ ಹೆಸರು ಬಂತು. ಆ ನಾಟಕ ಗಿನ್ನಸ್ ರೆಕಾರ್ಡ್ ಆಗಿದೆ. ಅದರಲ್ಲೇ ನಾನು 600 ಶೋಸ್ ಮಾಡಿದ್ದೀನಿ ಅವ್ರ ಜೊತೆ. ಸೊ ಅವ್ರಿಗೊಂದು ಆಸೆ ಇತ್ತು, ಕೊನೆ ಆಸೆ ಇತ್ತು, ಅದು ಒಂದ್ಸಲ ನಾವು ನಾಟಕ ಮಾಡೋಣ ರೇಖಾ ಅಂತ ಹೇಳ್ತೀವಿ. ಈಗಲೂ ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು, ಮೊನ್ನೆ ತಾನೇ ನಿನ್ನ ನೆನ್ಸ್ಕೊಂಡ್ರ ಕಡೆ ರೇಖಾ ನಾಟಕ ಮಾಡೋಣ, ರೇಖಾನ ಹಾಕೊಂಡು ಮಾಡೋಣ. ತುಂಬಾ ನನಗೆ ಕಷ್ಟ ಸುಖಕ್ಕೆ ಆಗಿ ಬಂದಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ವ್ಯಕ್ತಿನ ಮರೆಯೋದು ನಿಜವಾಗ್ಲೂ ಕಷ್ಟ. ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಷ್ಟು ಕೇಳ್ಬೋದು, ಎಷ್ಟು ಕೇಳ್ಕೊಂಡ್ರು ಕಮ್ಮಿನೇ ಅವ್ರ ಬಗ್ಗೆ. ಜಸ್ಟ್ ಸ್ಯಾಟರ್ಡೇವರೆಗೂ ಅವ್ರು ನನಗೆ ಮೆಸೇಜ್ ಕಳಿಸ್ತಾ ಇದ್ರು. ಫಸ್ಟ್ 5 ಗಂಟೆಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ನನಗೆ. ಶನಿವಾರವರೆಗೂ ಕಳಿಸಿದ್ರು. ಆಮೇಲೆ 5 ದಿನ ಬರಲಿಲ್ಲ ಮೆಸೇಜ್, ಏನು ಬ್ಯುಸಿ ಇರ್ಬೋದೇ ಅಂತ. ಬಟ್ ನಾನು ಕಳಿಸ್ತಿದ್ದೆ ಮೆಸೇಜ್, ರಿಪ್ಲೈ ಕೊಡ್ತಾ ಇರಲಿಲ್ಲ. ಸಡನ್ ಆಗಿ ನೋಡಿದ್ರೆ 5 ದಿನ ಬಿಟ್ಟು ಟಿವಿಯಲ್ಲಿ ಈ ಥರ ಬರುತ್ತೆ. ಹಿಂಗೆ ಇಲ್ಲ. ಈಗಾಗಲೇ ಸರಿಗಮ ವಿಜಯ್ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಂತ ಸೀತಾರಾಮಣ್ಣ ಅವರು ಇವತ್ತು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಚಿತ್ರರಂಗದಲ್ಲಿ ಅತ್ಯಂತ ಆತ್ಮೀಯ ಗೆಳೆಯರಲ್ಲಿ ಒಬ್ಬರಾದಂಥವರು ವಿಜಯ್ ಅವರು. ಅವರ ಹಾಸ್ಯನ ನಟನಾಗಿ ಕಲಾ ಸೇವೆಯನ್ನು ಮಾಡಿ, ಹಾಗೆ ನಾಟಕ ರಂಗದಲ್ಲಿ ಕೂಡ ಅವರದೇ ಆದಂಥ ಛಾಪನ್ನು ಒದ್ದಂಥವರು ನಮ್ಮ ಸರಿಗಮ ವಿಜಯ್ ಅವರು. ಇವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ನನ್ನ ಭೇಟಿ ಕಳೆದ ತಿಂಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಭೇಟಿಯಾಗಿದ್ವಿ. ಬಹುಶಃ ಕೇವಲ 1 ತಿಂಗಳಿಗೆ ಅಂತರದಲ್ಲಿ ಅವರನ್ನು ನಾವು ಕಳ್ಕೊಂಡಿದ್ವಿ. ನನ್ನ ಜೊತೆ ಕೂಡ ಒಂದು ಚಿತ್ರದಲ್ಲಿ ಅಭಿನಯ ಮಾಡಿದ್ರು, ಹಾಸ್ಯ ನಾಟಕ ಮಾಡಿ. ನಿಜವಾಗಿ ಇವತ್ತು ಒಬ್ಬ ಅಪರೂಪದ ಗೆಳೆಯನನ್ನ, ಒಬ್ಬ ಕಲಾ ಸೇವೆಯನ್ನು ಮಾಡ್ತಿದ್ದಂಥ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕಲ ಗೌರವಗಳೊಂದಿಗೆ ಅವರ ಅಂತಿಮ ನಮನವನ್ನು ಸಲ್ಲಿಸೋವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಭಗವಂತ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಶಾಂತಿ. ಒಡನಾಟ ಸುಮಾರು 3.5 ದಶಕದ್ದು. ನಮ್ಮ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟರ್ ಆದಮೇಲೆ 1990 ಪ್ರತಿಯೊಂದು ಎಲೆಕ್ಷನಲ್ಲೂ ನನ್ನ ಜೊತೆಗೆ ಧೈರ್ಯ ತುಂಬಿ ಜೊತೆಯಲ್ಲಿ ಪ್ರೋತ್ಸಾಹ ಕೊಟ್ಟಂತ ಒಬ್ಬ ಗೆಳೆಯ. ಮತ್ತು ಅವರ ನಾಟಕ ನಾನು ತುಂಬಾ ಇಷ್ಟಪಟ್ಟೆ. ಸಂಸಾರದಲ್ಲಿ ಸರಿಗಮ, ಯಾವುದೇ ಒಂದು ಸಂಗೀತದಲ್ಲಿ ಸರಿಗಮ ಎಷ್ಟು ಮುಖ್ಯವೋ, ಸಪ್ತ ಸ್ವರಗಳು ಎಷ್ಟು ಮುಖ್ಯವೋ, ಹಾಗೆ ಆ ನಾಟಕದ ಅರ್ಥ ತಿರುಳು ಪ್ರತಿಯೊಂದು ಸಮಾಜದಲ್ಲೂ ಅನ್ವಯ ಆಗ್ತಕ್ಕಂಥದ್ದು. ಅವರು ಅಭಿನಯ ಮಾಡೋದು 600-700ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು. ಬೇರೆ ತಮಿಳಲ್ಲೂ ಮಾಡಿದ್ದಾರೆ, ತೆಲುಗಲ್ಲೂ ಮಾಡಿದ್ದಾರೆ. ಸ್ಕ್ರಿಪ್ಟ್ ಅಲ್ಲಂತೂ ಅದ್ಭುತ. ಜಯಂತಿ ಅವ್ರ ಸಿನಿಮಾ ಆಗಲಿ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ನಾನು ಕಂಡಿದ್ದೇನೆ. ಮತ್ತೆ ಸದಾ ಹಸನ್ಮುಖಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಅವರು ತಪ್ಪದೆ ಮೆಸೇಜ್ ಬರ್ತಾ ಇತ್ತು. ನಾನು ಮತ್ತೆ ಬೆಳಿಗ್ಗೆ 4:15 ನಾವು ಪರಸ್ಪರ ಮಾತಾಡ್ತಾ ಇದ್ದೆ. ಮೊನ್ನೆ ಆಸ್ಪತ್ರೆಯಲ್ಲಿ ಟಿವಿನಲ್ಲೆಲ್ಲ ಅವರು ಕಾಲವಾಗೋದ್ರು ಅಂತ ಬಂದಾಗ ನನಗೆ ಡೌಟ್ ಬಂದು ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸಿದೆ. ರಿಯಾಕ್ಟ್ ಮಾಡಿದ್ರು.
ಆಮೇಲೆ ಕಣ್ಣೀರು ಹಾಕಿದ್ರು, ಇಲ್ಲ ಧೈರ್ಯವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಏನಾಗಲ್ಲ, ಧೈರ್ಯವಾಗಿ ಮತ್ತೆ ಗೆದ್ದು ಬರ್ತೀರಾ ಅಂತ ಹೇಳಿ. ಮತ್ತು ಅವರು ಅವರ ಜೀವನವೇ ಒಂದು ರೀತಿಯಾಗಿ ಬಹುಶಃ ಆರೋಗ್ಯ ಕೆಡದ ಇನ್ನೂ ಹೆಚ್ಚು ನಾಟಕವನ್ನ ಅಭಿನಯವನ್ನ ಮಾಡ್ತಾ ಇದ್ರು, ಸಿನಿಮಾಗಳು ಮಾಡ್ತಾ ಇದ್ರು. ಮತ್ತು ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋದಂತೂ ಬಹಳಷ್ಟು. ಲಕ್ಷ್ಮಿ ಅವರು ನಮ್ಮ ಹೆಸರಾಂತ ನಟಿ, ಅವರ ಇದರಲ್ಲೂ ಕೆಲಸ ಮಾಡಿದ್ದಾನೆ. ಗಿರಿಬಾಬು ಅವರು ನಮ್ಮ ಹಿಂದಿನ ಡೈರೆಕ್ಟ್ರು. ಬಹುಶಃ ಅಂತ ಒಬ್ಬ ನಟರನ್ನ ಕಳ್ಕೊಂಡು ಇವತ್ತು ನಟ, ನಿರ್ದೇಶಕ, ಸ್ಕ್ರಿಪ್ಟ್ ರೈಟರು ಮತ್ತು ನಿರ್ದೇಶಕ ಇಂಥ ಒಬ್ಬ ಮಹಾನ್ ಒಬ್ಬ ಗೆಳೆಯರನ್ನ ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ ಇಬ್ಬರು ಗಂಡು ಮಕ್ಕಳು, ಅವರ ಶ್ರೀಮತಿಯವರು, ಅವ್ರಿಗೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮಲ್ಲಿ ಉಳಿತಾರೆ, ನಮ್ಮ ಮನದಲ್ಲಿ ಉಳಿತಾರೆ, ನಮ್ಮ ಕ್ಷೇತ್ರದಲ್ಲಿ ಅವರ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥದ್ದು ನಮ್ಮ ಗೆಳೆಯರ ಅಭಿಪ್ರಾಯ ಇದೆ. ಖಂಡಿತವಾಗ್ಲೂ ನಾವು ಕುಟುಂಬದ ಹತ್ರ ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲ ಇವ್ರ ಮಾತಾಡ್ತೇವೆ. ಖಂಡಿತವಾಗ್ಲೂ ಅವರ ಅಜರಾಮರ. ಯಾಕಂದ್ರೆ ಯಾರು ಭೂಮಿ ಮೇಲೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರ ನೆನಪುಗಳು ನಮ್ಮ ಜೊತೆ ಇಲ್ಲಿ ಉಳಿಯುತ್ತೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ನಮಸ್ಕಾರ.